ಅಲ್ಲ ನೋಡಿ, ನಂದು ಸರಳವಾದ ತೀರ್ಮಾನ ಏನಂದರೆ, ಒಂದು ಐತಿಹಾಸಿಕವಾದ ಸ್ಥಳವನ್ನು ಯಾರು ಕೂಡ ಬದಲಾಯಿಸಬಾರ್ದು. ನೀವು ಹೊಸ ಜಿಲ್ಲೆ ಮಾಡಿಕೊಂಡ್ರೆ ಬೇಕಾದ ಹೆಸರು ಇಟ್ಕೊಳ್ಳಿ. ದಕ್ಷಿಣ ಕನ್ನಡಗೆ ಥಾಮಸ್ ಮುನ್ರೋ ಬಂದು ಇದೇ ಕೆನರಾವನ್ನು ಆರಂಭ ಮಾಡಿ ಆಮೇಲೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಮಾಡಿ ಭಾಳ ದೊಡ್ಡ ಇತಿಹಾಸ ಇದೆ ದಕ್ಷಿಣ ಕನ್ನಡ ಜಿಲ್ಲೆಗೆ, ಉತ್ತರ ಕನ್ನಡ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆಗೆ. ಬೇಸಿಕಲಿ ಹೆಸರು ಬದಲಾವಣೆ ಮಾಡಬಾರ್ದು ಒಂದು. ಎರಡನೇದು, ಅದು ಮಂಗಳೂರು ಅಂತ ಯಾಕೆ ಇಡ್ಬೋದು? ಈಗ ಮಂಗಳೂರು ಶಕ್ತಿ ಕೇಂದ್ರ, ಅಲ್ಲಿ ಉಳಿದ ಜಿಲ್ಲೆಗಳು ಸುಳ್ಯ ಇದೆ, ಬೆಳ್ತಂಗಡಿ ಇದೆ, ಆಮೇಲೆ ಮೂಡಬಿದ್ರೆ ಇದೆ, ಕಾರ್ಕಳ ಇದೆ. ಈ ಶಕ್ತಿ ಕೇಂದ್ರವೇ ಯಾಕೆ ಅವರನ್ನು ಡಾಮಿನೆಂಟ್ ಮಾಡಬೇಕು? ಅದು ನೋಡಿ, ಭಾಷೆಯಲ್ಲಿ ಸ್ಪಷ್ಟ ಇದೆ. ಈ ತುಳು ಭಾಷೆ ಎಲ್ಲ ಕಡೆ ಮಾತಾಡ್ತಾರೆ. ಆದರೆ ಸಿನಿಮಾದಲ್ಲಿ ತುಳು ಬಂದರೆ, ಯಕ್ಷಗಾನದಲ್ಲಿ ತುಳು ಬಂದರೆ, ಭಾಷಣಗಳಲ್ಲಿ ತುಳು ಬಂದರೆ ಆ ತುಳು ಮಂಗಳೂರು ತುಳು. ಬೇರೆ ಕಡೆ ತುಳು, ಈಗ ನಾನು ಸುಳ್ಯ, ನನ್ನ ಊರು ಸುಳ್ಯ, ನನ್ನ ಸುಳ್ಯರ ತುಳು ಮಾತಾಡಲ್ಲ ನಾನು. ಭಾಳ ಕಷ್ಟಪಟ್ಟು ಮಂಗಳೂರು ಅಂದರೆ ಹೆಂಗೆ ಭಾಷೆ ಮತ್ತು ಆರ್ಥಿಕತೆ ಚಟುವಟಿಕೆ ಕೇಂದ್ರಗಳು ಒಂದಕ್ಕೊಂದು ಪ್ರಭಾವಿಸ್ಕೊಂಡಿರ್ತವೆ ಅಂತ. ಹಾಗಾಗಿ ನನ್ನ ಒಂದು ಅಭಿಪ್ರಾಯ ಅಂದರೆ ಹೆಸರು ಬದಲಾವಣೆ ಮಾಡಬಾರ್ದು. ಎರಡನೇದು, ಮಂಗಳೂರು ಅಂತ ಹೆಸರು ಬೇಕಾಗಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಕಾಸರಗೋಡು ಸೇರಿದಾಗೆ ನೋಡಿ, ಆವಾಗ ಕರ್ನಾಟಕ ಏಕೀಕರಣ ಆಗುವ ಕಾಲಘಟ್ಟದಲ್ಲಿ ತುಳುನಾಡು ಅಂತ ಇಟ್ಟಿದ್ರೆ ಕಾಸರಗೋಡು ಹೋಗ್ತಿರ್ಲಿಲ್ಲ ಕರ್ನಾಟಕದಿಂದ. ಯಾಕಂದರೆ ಚಂದ್ರಗಿರಿ ನದಿವರೆಗೆ ತುಳು ಮಾತಾಡ್ತಿದ್ರು ನೋಡಿ ಜನ. ತುಳು ಅಂತ ಹೇಳಿದಾಗ ಜನ ಎಲ್ಲ ಒಟ್ಟಿಗೆ ಬರ್ತಾಯಿದ್ರು. ಕನ್ನಡ ಅಂತ ಹೇಳಿದಾಗೆಲ್ಲ ನಾವು ತುಳು ಮಾತಾಡೋದು ಅಂತ ಬೇರೆ, ಅದೊಂದು ಬೇರೆ ಆಯ್ತು. ಹಾಗಾಗಿ ಒಂದು ವೇಳೆ ಹೆಸರು ಬದಲಾವಣೆ ಮಾಡಬೇಕು ಅಂತಿದ್ರೆ, ಮೊನ್ನೆ ಡಾಕ್ಟರ್ ಚಿನ್ನಪ್ಪಗೌಡರು ಭಾಳ ಒಳ್ಳೆಯ ಲೇಖನವನ್ನು ಬರೆದರು. ತುಳುನಾಡು ಅಂತಲೇ ಇಡ್ಬೋದು. ತಮಿಳುನಾಡಿದೆ, ತುಳುನಾಡಿದೆ, ಏನು ತಪ್ಪು? ಕನ್ನಡ ಆಡಳಿತ ಭಾಷೆ. ಇಲ್ಲ, ನಾನು ಸರ್ಕಾರದ ಭಾಗವೇ, ಆದ್ದರಿಂದ ಸರ್ಕಾರ ಕಮಿಟಿ ಮಾಡಿದೆ, SIT ಮಾಡಿದೆ, ಅದರ ರಿಪೋರ್ಟ್ ಬರುವಲ್ಲರೇ ಕಾಯೋಣ. ಸರ್, ಈಗ ಧರ್ಮಸ್ಥಳ ಕ್ಷೇತ್ರವನ್ನು ಸರ್ಕಾರ ಸ್ಪರ್ಧೆ ತಗೋಬೇಕು ಅನ್ನುವಂತಹ ಮಾತುಗಳು ಬಹಳಷ್ಟು ಕೇಳ್ಬರ್ತಾ ಇದೆ. ಚಿಕ್ಕದಾಗಿ ಒಂದು ಧ್ವನಿ ಕೂಡ ಇರ್ತದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಇಲ್ಲ ನೋಡಿ, ನನ್ನ ವ್ಯಾಪ್ತಿಗಿಂತ ಹೊರಗಿನ ಪ್ರಶ್ನೆ ಅದು. ಇದು ಧಾರ್ಮಿಕ ದತ್ತಿ ಇಲಾಖೆ ಇತ್ಯಾದಿಗಳನ್ನ ನೀವು ಕೇಳಬೇಕು. ಭಾಷೆಗೆ ಸಂಬಂಧಪಟ್ಟಾಗ ಏನಾದ್ರು ಇದ್ರೆ ಕೇಳಿ ಹೇಳ್ತೀನಿ. ನೀವು ಸರ್ಕಾರದ ಒಂದು ಅಂಗವಾಗಿ ಅದು SIT ಒಬ್ಬ ಚಿಂತಕರಾಗಿ ಅಲ್ಲ. ಈಗ ನೋಡಿ, ಕುಕ್ಕೆ ಸುಬ್ರಹ್ಮಣ್ಯ, ನನ್ನ ಊರು ಕುಕ್ಕೆ ಸುಬ್ರಹ್ಮಣ್ಯವನ್ನು ಸರ್ಕಾರ ತಗೊಳ್ತು. ಅದರಿಂದ ಬಂದ ಹಣವನ್ನು ಕುಕ್ಕೆ ಸುಬ್ರಹ್ಮಣ್ಯದ ಅಭಿವೃದ್ಧಿಗೆ ಉಪಯೋಗ ಮಾಡಿದ್ದದು. ಕುಕ್ಕೆ ಸುಬ್ರಹ್ಮಣ್ಯ ನಾನು 10ನೇ ಓದುವಾಗ ಹೇಗಿತ್ತು, ಈಗ ಹೇಗಿದೆ ನೋಡಿದರೆ ನಿಮಗೆ ಗೊತ್ತಾಗ್ತದೆ ಬೆಳವಣಿಗೆ. ಹಾಗಾಗಿ ಅತ್ಯುತ್ತಮವಾದ ಹಣ ಕೊಡುವ ದೇವಸ್ಥಾನಗಳನ್ನು ಸರ್ಕಾರ ತನ್ನ ಕೈವಶ ತೆಗೆದುಕೊಂಡು ಅದನ್ನು ಸಾಮಾಜಿಕ ಅಭಿವೃದ್ಧಿಗೆ, ಆಸ್ಪತ್ರೆ ಕಟ್ಟುವುದಕ್ಕೆ, ರಸ್ತೆ ಮಾಡುವುದಕ್ಕೆ ಬಳಸಿದರೆ ನಾನು ಅದರ ಪರ. ಅದು ಮಾಡೋದು ಒಳ್ಳೆಯದು.